and let's finish it off. Welcome back to my channel, and this is me, Fit Advocate. Yeah, and ನಿಮ್ಗೆ ಯಾಕೂ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಇದು ಥರ್ಡ್ ಪಾರ್ಟ್ ಆಫ್ ಗೋವಾ ವ್ಲಾಗ್. ನಾನು ತುಂಬ ತಿಂಗಳು ಹಿಂದೆ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಬೇಕಂತ ಗೋವಾಗೆ ಹೋಗಿದ್ದೆ. ಸೊ ಯು ಆಲ್ ಕ್ಯಾನ್ ವಾಚ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಇದು ಲಾಸ್ಟ್ ಪಾರ್ಟ್ ಬಿಕಾಸ್ ದಿಸ್ ಹ್ಯಾಸ್ ಮೈ ಹಾರ್ಟ್. ಆಯಿತಾ, ನಮ್ಮಮ್ಮ ಇವಾಗ ಕಾರಲ್ಲಿ ಹೋಗ್ತಾವ್ರೆ ಬಿಕಾಸ್ ಆಟೋ ಹೊರಬಿಟ್ಟವ್ರು. ಇವಾಗ ನಾವು ರಿಲ್ಯಾಕ್ಸ್ ಹೋಗಿ ಗಾಡಿನ ಹೋಗ್ಬೇಕು. ಲೆಟ್ಸ್ ಗೋ. ಕನ್ನಡದವ್ರು ಅಣ್ಣ ಸಿಕ್ಕವ್ರೆ, ಫುಲ್ಲು ಮಾತಾಡ್ಕೊಂಡು ಸಕ್ಕದಾಗಿರೋ ಜಾಗದಲ್ಲಿದ್ದೀನಿ. ಯಾವ ಜಾಗ ಅಂತ ಗೆಸ್ ಮಾಡೋಕ್ಕಾಗಲ್ಲ ಅಂದರೆ ತೋರಿಸ್ತೀನಿ ನೋಡಿ. ಯಾವುದೋ ಡ್ಯಾಮ್ ಅಂತೆ, ಅದು ನಮ್ಮಮ್ಮ. ಡೋಂಟ್ ವರಿ, ನಮ್ಮಮ್ಮನೂ ಸಕ್ಕದಾಗವ್ರೆ. ದ ಹೋಲ್ ಪಾಯಿಂಟ್ ಇಸ್, ಈ ಡ್ಯಾಮಲ್ಲಿ ಒಂಥರ ಹೋಲ್ ಥರ ಇದೆ ಆಯ್ತಾ, ಅಲ್ಲೋಗಿ ನೀರು ಹೋಗುತ್ತೆ. ಬಟ್ ಇವಾಗ ನೀರು ಕ್ಲೋಸ್ ಮಾಡಿಬಿಡೋರಂತೆ, ಫ್ಲೋ ಇಲ್ಲ ಅಂತ. ಬಟ್ ಇದು ಓಕೆ, ಅಟ್ಲೀಸ್ಟ್ ಇದು ಡ್ಯಾಮ್ ಅಂತ ಬಂದಿದೆ ದುಡ್ಡು ಕೊಟ್ಟು. ಇಟ್ಸ್ ಓಕೆ. ಇಬ್ಬರಿಗೆ 120 ಆಗುತ್ತೆ, ಹಂಗಾದ್ರೆ ಒಬ್ಬರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇಟ್ಸ್ ಓಕೆ. ಬಟ್ ಮಾನ್ಸೂನ್ ಟೈಮಲ್ಲಿ ಬನ್ನಿ, ಈಗ ಬಿಸಿಲಿದೆ, ಹೊಡಿತಾ ಇದೆ ಬಿಸಿಲು. ಬಟ್ ಇಟ್ಸ್ ಓಕೆ, ಯಾಕಂದರೆ ಏನೋ ಇಟ್ಸ್ ಓಕೆ. ಟ್ಯಾನ್ ಆಗ್ತೀವ, ಟ್ಯಾನ್ ಆಗೋಣ. ಬಟ್ ದ ಹೋಲ್ ಪಾಯಿಂಟ್ ಇಸ್ ಬ್ಯೂಟಿ ಗೈಸ್, ಲಿಟರಲಾಗಿ ಸೋ ನೈಸ್. ನಾನು ನಮ್ಮಮ್ಮ ಇಬ್ಬರು ಜಾಲಿ ಮಾಡ್ತಾಯಿದ್ದೀವಿ. ಸಾರಿ, ಬಟ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಬಟ್ ಏನೋ ಇಟ್ಸ್ ಗುಡ್ ಟು ಹ್ಯಾವ್ ದಿಸ್ ನೇಚರ್ ಅರೌಂಡ್ ಅಸ್ ಅನ್ನೋ ಥರ. ಜಸ್ಟ್ ಲೈಕ್ ಮೀ ಅನ್ನೋ ಸೊ ಪೀಸ್ಫುಲ್. ವಾಕಿಂಗ್ ಅಂದರೆ ಬಿಸಿಲಲ್ಲಿ ವಾಕಿಂಗ್ ಆಗಲ್ಲ, ವೆರಿ ಬ್ಯಾಡ್. ಸೊ ಲೆಟ್ಸ್ ಗೋ ಸಿ ದಟ್ ಹೋಲ್ ಆ್ಯಂಡ್ ಕಮ್ ಬ್ಯಾಕ್. ಯಾಕಂದರೆ ಫ್ಲೋನೇ ಇಲ್ಲ ಅಂತಂದರೆ ಏನೂ ಇರೋಲ್ಲ, ಸುಮ್ಮನೆ ಹಿಂಗೆ ಡ್ರೈ ಆಗಿರ್ಬೋದು. ಈಗ ನಾನು ನೋಡೋಣ, ಲೆಟ್ಸ್ ಸಿ. ಏನಂತಮ್ಮ ಬಿಸಿಲು, ನಮ್ಮ ಬಿಸಿಲು ಅಂತ ಟೆನ್ಷನು. ಇದೆ ಬಟ್ ಇಲ್ಲಿ ನೀರು ಬಿಟ್ಟಿಲ್ಲ, ಸೊ ಅದು ಕಾಣಿಸ್ತಾ ಇಲ್ಲ. ಇದು ನಮ್ಮಮ್ಮ, ಅದು ಆಲ್ ಆಫ್ ಸೀನ್. ಇವರು ನಮ್ಮಮ್ಮ. ಓಕೆ, ಲೆಟ್ಸ್ ಗೋ ಟು ಮೈ ಮಾಮ್. ಅಮ್ಮ, ಇವರು ನಮ್ಮ ಅಮ್ಮ. ಹೆಂಗನ್ಸಿದ್ಯಮ್ಮ ಈ ಡ್ಯಾಮ್ ನೋಡಿ? ಸರಿಯಾ? ಓಕೆ, ತುಂಬ ಚೆನ್ನಾಗಿದೆ. ಬಟ್ ನೀರು ಬಿಟ್ಟಿಲ್ಲ ಅಲ್ಲ, ಅದೊಂದೇ ಡಿಫಾಲ್ಟ್. ಅದಕ್ಕೋಸ್ಕರ ಬಂದ್ವಿ. ಬಟ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಡ್ಯಾಮ್ ನೋಡಲ್ಲ. ಲೈಕ್ ಇಟ್ಸ್ ವೆರಿ ಬ್ಯೂಟಿಫುಲ್. ಆ ಸೈಡೆಲ್ಲ ನಲ್ಲೇ ಪಾರ್ಕ್ಗಳಿಗೆ ನಾನು ಹೋದಾಗ ಈ ಥರನೇ ಇತ್ತು. ವೆಂಟ್ ಫಾರ್ ಬೋಟ್ ರೈಡ್, ಇಟ್ಸ್ ವೆರಿ ನೈಸ್. ನೋಡುವ, ಇವತ್ತಾದರೆ ಕಯಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಇಫ್ ಐ ಕ್ಯಾನ್ ಗೋ. ಸೊ ಇವಾಗ ರ್ಯಾಂಡಮ್ ಆಗಿ ಫಿಟ್ ಚೆಕ್ ಮಾಡ್ತಾಯಿದ್ದೀನಿ. ಇದು ಎರಡು ನಾನು ಸವಾನಾಯಿಂದ ತೊಗೊಂಡಿದ್ದು. ಇಟ್ಸ್ ವೆರಿ ಬ್ಯೂಟಿಫುಲ್. ಅದೆಲ್ಲ ಬಿಡಿ, ನಾವು ಪೋಸ್ ಮಾಡೋದು ಎಲ್ಲೂ ಬಿಡಲ್ಲ. ಐ ಗೆಸ್ ನಮ್ಮಮ್ಮ ನನ್ನ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾರೆ. ಬಾರಮ್ಮ ಅಂದ ತಕ್ಷಣ ಬಂದುಬಿಟ್ರು ಫ್ರೇಮ್ ಹತ್ರ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಈಸ್ ಬ್ಯೂಟಿಫುಲ್. ನಂಗೆ ಆ ಫೀಲಿಂಗ್ ಇನ್ನೂ ಹೋಗಿಲ್ಲ, ಗೊತ್ತಾ. ಇಟ್ಸ್ ಬೀನ್ ಮಂತ್ಸ್. ಅದಾದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಟ್ ದೋಸ್ 7 days ಇನ್ ಸೌತ್ ಗೋವಾ ವಾಸ್ ಸೋ ಬ್ಯೂಟಿಫುಲ್. ಸೊ ಲೈಕ್ ನಾನಾಯಿತು, ನನ್ನ ಪಾಡಾಯಿತು, ನನ್ನ ಫ್ಯಾಮಿಲಿ ಆಯಿತು, ಅಷ್ಟೇ. ನನಗೆ ಇನ್ನೇನು ಬೇಡ ಅನ್ನೋ ಥರ ಇತ್ತು. ಏನೋ ನಾನು ನಮ್ಮಮ್ಮ ಇದ್ಯಾವುದೋ ಗಾರ್ಡನ್ ಇದೆಯಂತೆ, ಅಲ್ಲಿಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಬಿ. ಚೆನ್ನಾಗಿದ್ದರೆ ಹೇಳ್ತೀನಿ. ಈ ಡ್ಯಾಮಿಗೆ ಬಂದಾಗ ಈ ಗಾರ್ಡನ್ನು ನೋಡಿ, ಇಲ್ಲ ಅಂದರೆ ಸುಮ್ಮನೆ ವಜ್ಜಿ ಮಾಡ್ಕೊಂಡು ಇಳಿದು ಹತ್ತಿ ಎಲ್ಲ ಮಾಡೋದೇನು ಬೇಕಾಗಿಲ್ಲ. ಓಕೆನಾ? ಓಕೆನಾ? I look cute, but this hut looks even more cute. It's very very chunnu. Okay, literally ನಾನೇ ಕುಳ್ಳಿ ಅಂದರೆ ನಂಗೆ ಇಷ್ಟಿದೆ. ಇದು ಗಾರ್ಡನ್ ಅಂತ ಹೇಳ್ತಾರೆ. ಬಟ್ ಐ ಶೋ ಯು ಆಲ್ ಹೌ ಇಟ್ ಲುಕ್ಸ್. ಲಿಟ್ರಲ್ ಆಗಿ ಒಂದು ಕ್ಯೂಟ್ ಗಾರ್ಡನ್. ನಿಮ್ಗೇನಾದ್ರು ಸುಮ್ಮನೆ ಅಲ್ಲೆಲ್ಲ ತುಂಬ ಜನ ಇದ್ದಾರೆ ಅಂತಂದರೆ ಇಲ್ಲಿಗೆ ಬಂದು ಸ್ವಲ್ಪ ತಿದ್ದು ಇಲ್ಲಿ ಆಟಾಡೋದೆಲ್ಲ ಇದೆ. ಬಟ್ ಹಿಂಗಾಗಲ್ಲ, ಬಿಕಾಸ್ ಐ ಆಮ್ ವೇರಿಂಗ್ ಕಾಕಿ ಪ್ಯಾಂಟ್. ಸುಮ್ಮನೆ ಆಮೇಲೆ ಗಲೀಜೆಲ್ಲ ನಮ್ಮಮ್ಮ ಹಾಕೊಂಡು ರುಬ್ತಾರೆ. ಲೈಕ್ ನನಗೆ ಕಾಣಿಸಲ್ಲ, ಬಿಕಾಸ್ ಆ ಕಡೆ ಸೂರ್ಯ ಇದೆ. ಸೂರ್ಯ ನನಗೆ ಮುದ್ದು ಕೊಟ್ಟಾಗ ಮುದ್ದಾಗ ಕಾಣಿಸ್ತೀನಂತೆ, ಏನೋ. ಬೈ ಗೈಸ್, ಆಮೇಲೆ ಸಿಗುವ. ನಾನು ನಮ್ಮಮ್ಮ ಚಿಟ್ ಮಾಡ್ತಿದ್ದ. ಸ್ಟೇ ಹೈಡ್ರೇಟೆಡ್ ಗೈಸ್. ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ, ಡ್ಯಾಮಿಂದ ಕೆಳಗಡೆ ಇಳಿಬೇಕಾದ್ರೆ ತುಂಬ ಪ್ಲಾಸ್ಟಿಕ್ಸ್ ಎಲ್ಲ ಹಂಗೆ ಎಸ್ಬಿಟ್ಟಿದ್ದಾರೆ. ಅದ್ರ ಬದಲು ಇಂಥ ಡಸ್ಟ್ಬಿನ್ ಕೊಟ್ಟಿರ್ತಾರೆ. ಹಿಂಗೆ
ಲಿಟ್ರಲಾಗಿ ಓಪನ್ ಮಾಡಿ ಹಾಕಿ ಅಷ್ಟೇ ಅಷ್ಟೇ. ಯಾಕೆ ಗುರು ಎಸಿತೀರಾ? ಅದು ಇಂಥ ಒಳ್ಳೆ ನೇಚರ್ ಇರೋ ಕಡೆ ಆಯ್ತೆಲ್ಲ ರೋಡಲ್ಲಿ ಎಸಿತೀರಾ, ಆಯಿತು ರೋಡ್ ಟ್ಯಾಕ್ಸ್ ಕಟ್ತಿರೋ ಅದೆಲ್ಲ ಓಕೆ ಫೈನ್, ಅರ್ಥ ಮಾಡ್ಕೊತೀನಿ. ಬಟ್ ಅಟ್ಲೀಸ್ಟ್ ಬೇರೆ ಕಡೆ ಬಂದಿದ್ದ ಕಡೆ ಅಟ್ಲೀಸ್ಟ್ ಡೀಸೆಂಟಾಗಿ ಎಲ್ಲೆಲ್ಲ ಹಾಕಬೇಕು ಅಲ್ಲೆಲ್ಲ ಹಾಕಿ ಓಕೆನಾ. ಇಲ್ಲಿಗೆ ಬಂದರೆ ಯು ಕ್ಯಾನ್ ಪ್ಲೇ. ಹೌದು ಅಂತವರೇ ಆಟ ಆಡ್ತವ್ರೆ ಗುರು. ಕೆನ್ ಯು ಸಿ? ವೇಟ್ ವೇಟ್ ವೇಟ್. ವಾ ವಂಡರ್ಫುಲ್. ಬಟ್ ನಾನು ಆಟ ಆಡಲ್ಲ, ನಮ್ಮಮ್ಮ ಬೈತಾರೆ ನನಗೆ. ಬರಮ್ಮ ಹೋಗೋಣ. ಐ ಗೆಸ್ ನಮ್ಮಮ್ಮ ಮಾತ್ರ ಪಾಪ ಎಷ್ಟು ಕಷ್ಟಪಡ್ತಿರೋ, ಅದರಲ್ಲೂ ನಾನು ನಾಯಿ ಹತ್ರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಥಿಂಕ್ ಮಾಡಿ, ಐ ಆಮ್ ವೆರಿ ಪೆಟ್ ಫ್ರೆಂಡ್ಲಿ. ನಾವು ಮುಂಚೆ ಬೇಜಾನ್ ಹೆದರ್ತಾ ಇದ್ದೆ, ನಾಯಿ ಅಂದರೆ ಓಡೋಗ್ತಾ ಇದ್ದೆ, ಅದೇನೋ ಶ್ಲೋಕಗಳೆಲ್ಲ ಹೇಳ್ತಾ ಇದ್ದೆ. ಬಟ್ ಇವಾಗ ಹಂಗೆಲ್ಲ ಇಲ್ಲ. ನಂಗೆ ಯಾವ ಪೆಟ್ ಕಂಡ್ರೂ ಇಷ್ಟ. ಅದು ಮನೇಲಿ ನಂದ್ರು ಇದ್ರಂತೂ ಮುದ್ದಾಡ್ಕೊಂಡಿರ್ತೀನಿ. ಐ ಲವ್ ಪೆಟ್ಸ್ ದೀಸ್ ಡೇಸ್. ಐ ಗೆಸ್ ಐ ಆಮ್ ಒಬ್ಸೆಸ್ಡ್ ಆಲ್ಸೋ ಸಮ್ವೇರ್. ಬಟ್ ಯಾ, ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಗೋ. ಆ ಡ್ಯಾಮಿಂದ ನಾವು ಹೊರಟ್ವಿ, ಯಾಕಂದರೆ ಆ್ಯಕ್ಚುಲಿ ಲೇಟ್ ಆಗ್ತಾ ಇತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಸೌತ್ ಗೋವಾ ಇಸ್ ನೀವು ಲಿಟ್ರಲಾಗಿ ಎಲ್ಲೋ ಹಿಲ್ ಸ್ಟೇಷನ್ಲಿದ್ದೀರಾ ಅನ್ನೋ ಫೀಲ್ ಬರ್ತಾನೆ ಇರುತ್ತೆ. ಟ್ರಸ್ಟ್ ಮೀ, ಯು ಆಲ್ ಹ್ಯಾವ್ ಟು ಗೋ ಟು ಸೌತ್ ಗೋವಾ. ಲೈಕ್ ನಾರ್ತ್ ಗೋವಾ ಪಾರ್ಟಿಗೆ ಅದಕ್ಕೆ ಇದಕ್ಕೆಲ್ಲ ಓಕೆ, ಬಟ್ ಸೌತ್ ಗೋವಾ ಇಸ್ ಫಾರ್ ಪೀಸ್. ಟ್ರಸ್ಟ್ ಮೀ ಆನ್ ದಿಸ್. ಅಕ್ಕ ಚೆಕ್ ಇನ್ ಮಾಡಿ ಹೋಟೆಲಲ್ಲಿ ಫುಲ್ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಬಿಕಾಸ್ ಅಕ್ಕ ವಾಂಟ್ಸ್ ಟು ಡೂ beach visit. Akka is obsessed with the beaches and the mountains, so please don't mind. Nange mountains andru okay, beaches andru okay, because I don't know, I just love nature ಅನ್ನೋ ಥರ. ಬಟ್ ಬೀಚಲ್ಲಿ ಪುಟಾಣಿ ಹುಡುಗಿ ಆಗಿರ್ತೀನಿ. ಮೌಂಟೇನ್ಸ್ಗೆ ಹೋದಾಗ ಓವರ್ ಥಿಂಕ್ ಮಾಡಿ ಸ್ವಲ್ಪ ಪೀಸ್ಫುಲ್ ಆಗಿರೋ ಲೈಫ್ ಸಿಗ್ತದೆ ಅಂತ ಅನ್ಸುತ್ತೆ. ಬಟ್ ಲೆಟ್ಸ್ ಗೋ ಆ್ಯಂಡ್ ವಿಸಿಟ್ ಬೀಚಸ್ ರೈಟ್ ನೌ. ಸೊ ನಿಮ್ಮೆಲ್ಲರಿಗೂ ನಾನು ಯಾವ ಸ್ಟೇಯಲ್ಲಿದ್ದೆ ಅಂತ ಹೇಳಬೇಕು ಅಂತ ಇದ್ದರೆ, ಇಟ್ ವಾಸ್ ಲಲಿತ್ ಅಶೋಕ್ ಅಂತ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಸ್ಟೇ. ಐಲ್ ಬಿ ಶೋಯಿಂಗ್ ಯು ಆಲ್ ಇನ್ ದ ಅಪ್ಕಮಿಂಗ್ ಕ್ಲಿಪ್, ಸೊ ವೇಟ್ ಫಾರ್ ಇಟ್. ಓಕೆ, ಏನಂದರೆ ಈ ಲಲಿತ್ ಅಶೋಕ್ ಅಲ್ಲಿದ್ದೀವಲ್ಲ, ಅಲ್ಲಿಂದನೇ ಬೋಟ್ ರೈಡ್ ಇದೆ. ಇಲ್ಲಿಂದ ನಮ್ಮನ್ನ ಕರ್ಕೊಂಡೋಗಿ ಆಲ್ಮೋಸ್ಟ್ ಒಂದು 5 ಡಿಫ್ರೆಂಟ್ ಪ್ಲೇಸ್ ತೋರಿಸ್ತಾರೆ. ಇಟ್ಸ್ ಆಲ್ ಲೈಕ್ ಪ್ರೈವೇಟ್ ಥಿಂಗ್, ಓನ್ಲಿ 2 people on board all. Charge like 2000. ನನ್ನ ಲೈಫಲ್ಲಿ ನಾನು ಒಳ್ಳೆ ಡಿಸಿಷನ್ ಮಾಡಿರೋದು ಅಂದರೆ ಗೋವಾಗೆ ನನ್ನ ಅಮ್ಮನ್ನ ಕರ್ಕೊಂಡು ಹೋಗಿದ್ದು. ಟ್ರಸ್ಟ್ ಮೀ ಆನ್ ದಿಸ್, ದೋಸ್ 7 days ಐ ಕ್ಯಾನ್ ಸ್ಟಿಲ್ ಟೆಲ್ ಆರ್ ದ ವೆರಿ ಬ್ಯೂಟಿಫುಲ್ ಡೇಸ್ ಆಫ್ ಮೈ ಲೈಫ್. ಬಿಕಾಸ್ ಆ ನೆಮ್ಮದಿ, ಆ ಶಾಂತಿ, ಅಮ್ಮನ ಸ್ಮೈಲ್, ಅಮ್ಮನ ನೋಡ್ಕೊಳೋ ಜವಾಬ್ದಾರಿ ಆಗಿರಲಿ, ಹೋಟೆಲ್ ಬುಕ್ ಮಾಡೋದಾಗಿರಲಿ, ಇದೆಲ್ಲ ಏನೂ ಬರ್ತಾನೆ ಇಲ್ದಿರೋ ಹುಡುಗಿ ಇದೆಲ್ಲ ಮಾಡಿಕೊಂಡು ಅವಳ ಲೈಫ್ನ ಎಂಜಾಯ್ ಮಾಡಿಕೊಂಡು ಅವಳಿಗೆ ಬೇಕಾಗಿರೋ ಥರ ಇತ್ತು, ಅವಳ ಗೋಲ್ಸ್ನ ಅಚೀವ್ ಮಾಡಿಕೊಂಡು ಶಿ ಈಸ್ ಎಂಜಾಯಿಂಗ್ ಹರ್ ಲೈಫ್ ಅನ್ನೋ ಥರ ಇತ್ತು. ಆ್ಯಂಡ್ ದೇರ್ ಆರ್ ಮೆನಿ ಅದರ್ ಬ್ಯಾಕ್ ಡ್ರಾಪ್ಸ್ ಆಲ್ಸೋ. ಇಟ್ಸ್ ನಾಟ್ ಲೈಕ್ ಬರೀ ಎಂಜಾಯ್ಮೆಂಟ್ ಅಲ್ಲ, ತುಂಬ ಸ್ಟ್ರಗಲ್ಸ್ ಆಗಿರಲಿ, ಏನೇ ಆಗಿರಲಿ. ಬಟ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್. ಬಿಕಾಸ್ ನಂಗೆ ತುಂಬ ಬೇಡ, ಅಟ್ಲೀಸ್ಟ್ ಐ ವಾಂಟ್ ಬಿ ಹ್ಯಾಪಿ ಆ್ಯಂಡ್ ಟೆಲ್ ದ್ಯಾಟ್ ನೋಡು ನಿಮ್ಮಮ್ಮ ಹೆಂಗೆ ಮಜಾ ಮಾಡ್ತಾಯಿದ್ಲು ಅವಳು 20s ಅಂತ ನನ್ನ ಮಕ್ಕಳಿಗೆ. ನನ್ನ ಮರಿ ಮೊಮ್ಮಕ್ಕಳು ಅಷ್ಟೇ, ಏನು ನಮ್ಮ ಅಜ್ಜಿ ಇಷ್ಟು ಎಂಥೂಸಿಯಾಸ್ಟಿಕ್ ಆಗಿದ್ದೀರಾ ಅಂತ ಅಂದ್ಕೊಂಡಿರ್ಬೇಕು ಹೊರತು ನಮ್ಮ ಅಜ್ಜಿ ಏನೋ ಮಾಡ್ತಾನೆ ಇರಲಿಲ್ವಾ, ಎಲ್ಲ ನಮ್ಮಮ್ಮ ಎಂಜಾಯೇ ಮಾಡಿಲ್ವಾ ಲೈಫ್ನ ಅಂತ ಯಾವತ್ತೂ ಡೌಟ್ ಪಡಬಾರ್ದು. ಐ ಆಮ್ ಲಿಟ್ರಲಿ ಅಲೋನ್ ವಿತ್ ಮೈ ಮಾಮ್ ಆ್ಯಂಡ್ ಅಂಕಲ್. ಲಿಟ್ರಲಿ ವಾಟರ್ ಆಯ್ತಾ ಎಲ್ಲ ಮಜಾ ಅಂದ್ಕೊಂಡು ಇದಂದರೆ ಒಂಥರ ಪ್ರೀತಿ ಅಂತ. ಬಿಕಾಸ್ ಐ ಟ್ರಸ್ಟ್ ಮ್ಯಾನಿಫೆಸ್ಟೇಷನ್ ಅ ಲಾಟ್ ಆ್ಯಂಡ್ ನೀರ ಹತ್ರ ಏನೇ ಕೇಳ್ಕೊಂಡ್ರು ಆಗಿರುತ್ತೆ. ಸೊ ಲೆಟ್ಸ್ ಡೂ ಸಮಥಿಂಗ್. ಕೇಳ್ಕೊಂಡಿದ್ದೀನಿ, ನೋಡೋಣ ಎಷ್ಟು ವರ್ಷ ಬೇಕಾಗುತ್ತೆ ಅಂತ. ಬಟ್ ಒಂದು ಡಿಸ್ಪ್ಲೇ ಯಾರು ಬಿಡಲ್ಲ ವಿಡಿಯೋ ಮಾಡೋಕ್ಕೆ ಅಂತ ಅನ್ಸುತ್ತಲ್ಲ. ಸೊ ನೀವು ಎಲ್ಲ ಇದ್ರಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ನಾನು ಎಲ್ಲೇ ಇದ್ರೂ ಫ್ಲೆಕ್ಸ್ ಮಾಡ್ತೀನಿ ಆಯಿತಾ. ನಾಟ್ ಏನೋ ಚಂದಕ್ಕಲ್ಲ, ಏನಕ್ಕೂ ಅಲ್ಲ,
because I'll be very happy, I'll be smiling. That is what I want for life. I love gym. There is no way that I can hate posing or I can hate being fit or active ಗೊತ್ತಾ, because I've seen myself being so like jolly. like ಈಗಂತೂ ಜಿಮ್ಮಲ್ಲಿ ಕೇಳಂಗಿಲ್ಲ. I'll play the songs, I'll be dancing in and out, I'll be like ಏನೋ ಎಲ್ಲ ಸಿಕ್ಬಿಟ್ಟಿದೆ ನನಗೆ ಅನ್ನೋ ಥರ ಆಡ್ತಿರ್ತೀನಿ. ಬಟ್ ಯಾ, ದಟ್ ಇಸ್ ಮೀ. ಸೊ ನಾನು ನಿಮಗೆಲ್ಲ ಒಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ. ಆ್ಯಕ್ಚುಲಿ ಪ್ರೈವೇಟ್ ಬೋಟ್ನ ತೊಗೊಳ್ಳಿ. ನಾವಂತೂ 1.5 ಅವರಲ್ಲಿ ಎಲ್ಲ ನೋಡ್ಕೊಂಡು ವಾಪಸ್ ಬಂದುಬಿಟ್ವಿ. ಬಿಕಾಸ್ ನಂಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಆ ಬೀಚ್ ಹತ್ರ ಆಟ ಆಡ್ಕೊಂಡು ಬಂದೆ. ಆ್ಯಂಡ್ ಹಿ ವಾಸ್ ಏಬಲ್ ಟು ವೇಟ್ ಫಾರ್ ಲೈಕ್ 10-15 ಮಿನಿಟ್ಸ್ ಬಿಕಾಸ್ ನಾನು ಬಟ್ಟೆ ತೊಗೊಂಡೋಗಿರಲಿಲ್ಲ ಎಕ್ಸ್ಟ್ರಾ. ಸೊ ಐ ಜಸ್ಟ್ ವಾಂಟೆಡ್ ಟು ಪ್ಲೇ ಇನ್ ದ ಸ್ಯಾಂಡ್ ಆರ್ ಸ್ವಲ್ಪ ವೇವ್ಸ್ ಹತ್ರ ಹೋಗಿ ಕಾಲಿಟ್ಟು ಆಟ ಆಡ್ಕೊಂಬರೋದು ಅಷ್ಟೇ ಇತ್ತು. ಸೊ ಅದೇ ನೀವೇನಾದರೂ ಗ್ರೂಪಲ್ಲಿ ಹೋದರೆ ಎಲ್ಲರೂ ಬರೋ ತನಕ ಕಾಯಬೇಕು. ಆಲ್ಮೋಸ್ಟ್ 3-4 hours ಆಗೋಗುತ್ತೆ. ಅಷ್ಟು ನನ್ನ ಹತ್ರ ಟೈಮ್ ಇರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಎಂಜಾಯ್ ದ ವ್ಯೂ ಆ್ಯಂಡ್ ಕಮ್ ಬ್ಯಾಕ್. ಓಕೆ, ನಾನು ಹಿಂದಿ ಮಾತಾಡೋದು ನೀವೆಲ್ಲ ಕೇಳಿಸ್ಕೊಳ್ಳೇಬೇಕು. आपका नाम क्या था भाई? राजू है. ಕನ್ನಡ ಬರುತ್ತಾ ನಿಮಗೆ? ಓ, ಫ್ರೆಂಡ್ ಕೋ ಕನ್ನಡ ಆತಾ ಹೈ. ಓಕೆ ಓಕೆ, ನೈಸ್. ಚೆನ್ನಾಗಿದ್ಯಾ ಅಮ್ಮ? ಚೆನ್ನಾಗಿದ್ಯಾ? ओके, हाय. ये देखो दीदी, क्रोकोडाइल रॉक है. अच्छा है भाई. ಸೊ ನಾನು ಹಿಂದಿ ಮಾತಾಡಿದೆ ಹಾಗೆ, ಪ್ಲೀಸ್ ಡೋಂಟ್ ಮೈಂಡ್. ಬಟ್ ನಾನಂತೂ ಬಟರ್ಫ್ಲೈ ಬೀಚ್ಗಂತೂ ಕಾಯ್ತಾ ಇದ್ದೆ ಬಿಕಾಸ್ ಐ ವಾಂಟೆಡ್ ಟು ಸಿ ಹೌ ಇಟ್ ಆ್ಯಕ್ಚುಲಿ ಈಸ್ ಅಂತ. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ನಾನು ಪುಣ್ಯ ಮಾಡಿದ್ದೆ ಅನ್ಕೋತೀನಿ. ಸನ್ಸೆಟ್ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಅವತ್ತು. ನಾನಂತೂ ಬೀಚಲ್ಲೆಲ್ಲ ಆಟ ಆಡಾದ್ಮೇಲೆ ಬೋಟಲ್ಲಿ ಹೋಗಿ ಕೂತ್ಕೋತೀನಿ, ಸನ್ಸೆಟ್ ಆಗ್ತಾಯಿತ್ತು. ಐ ವಾಸ್ ಲೈಕ್ ವಾವ್. ಅದರಲ್ಲೂ ಪೀನಟ್ ಮಸಾಲ ತಿಂತಾಯಿದ್ದೆ ಕೂತ್ಕೊಂಡು. ಬಿಕಾಸ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್, ಆಲ್ಮೋಸ್ಟ್ 4-5 months ಏನು ಜಂಕೆ ಮುಟ್ಟಿರಲಿಲ್ಲ ಅಲ್ಲ. ಸೊ ಐ ವಾಂಟೆಡ್ ಟು ಈಟ್ ಪೀನಟ್ ಆ್ಯಂಡ್ ದಟ್ಸ್ ಮೀ ಪೋಸಿಂಗ್ ಎನಿವೇರ್ ಎನಿ ಟೈಮ್ ವಿತ್ ಅ ಸ್ಮೈಲ್ ಬಿಕಾಸ್ ಐ ಆಮ್ ಒಬ್ಸೆಸ್ಡ್ ವಿತ್ ಫಿಟ್ನೆಸ್, ಟ್ರಸ್ಟ್ ಮೀ. ಹೆಂಗಿದೆ ನೋಡ್ರಿ ಸನ್ಸೆಟ್ಟು, ಏನು ಸಖತ್ತಾಗಿತ್ತು ಗೊತ್ತಾ. ಇದೆಲ್ಲ ಆದಮೇಲೆ ನಾನು ಅಮ್ಮ ಆಚೆ ತಿನ್ನಕ್ಕಂತ ಹೋಗ್ತೀವಿ. ಅಮ್ಮಗೆ ಮೊಸರನ್ನ ಬೇಕಿತ್ತು ಅಂತ ತೊಗೊಂಡ್ವಿ. ಬಟ್ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಬ್ಯಾಡ್. ವಿ ಡಿಂಟ್ ಲೈಕ್ ಇಟ್. ಬಟ್ ಸ್ಟೇ ಹೈಡ್ರೇಟೆಡ್ ಗೈಸ್, ದಟ್ ಈಸ್ ವಾಟ್ ಐ ವುಡ್ ಟೆಲ್ ರೈಟ್ ನೌ. ಸೊ ಗುಡ್ ಟು ಡ್ರಿಂಕ್ ವಾಟರ್ ಫಾರ್ ಅನ್ಲಿಮಿಟೆಡ್ ವಾಟರ್ ಆಫ್ಟರ್ ಸೋ ಮೆನಿ ಡೇಸ್. ಯಸ್. ಓಕೆ, ನೀವೀಗೆಲ್ಲ ನೋಡಿದ್ರಿ ಅಲ್ಲ, ಬ್ಯಾಂಡ್ ಅದೇನೋ ತೆಗಿಯೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ಗೊತ್ತಾ. ಐ ವಾಸ್ ಸೋ ಒಬ್ಸೆಸ್ಡ್ ವಿತ್ ದಟ್ ICN ಬ್ಯಾಂಡ್. ಐ ಡೋಂಟ್ ನೋ ವೈ. ನಾವು ಅಕ್ಕ ವಿಲ್ ಗಿವ್ ಫುಡ್ ರಿವ್ಯೂ, ಸೊ ವಾಚ್ ಮೀ. ಅಮ್ಮಗೆ ಮೊಸರನ್ನ ಇಷ್ಟ ಆಗಿಲ್ಲ ಅಂತ ಮಸಾಲೆ ದೋಸೆ ತೊಗೊಂಡ್ರು. ಇವಾಗ ನಾನು ಇದ್ದಿದ್ದು ಸ್ಟೇ ಹೆಂಗಿದೆ ಅಂತ ನೋಡಿ. ಇಟ್ ವಾಸ್ ಬ್ಯೂಟಿಫುಲ್. ನಾಳೆ ಬೆಳಗ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಟ್ರಸ್ಟ್ ಮೀ,
ಗೊತ್ತು ಮಾಡ್ಕೊಂಬಿಡಿ. ಬಿಕಾಸ್ ಅಕ್ಕಂಗೆ ಕಾಫಿ ಅಂದರೆ ತುಂಬ 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 ಇಷ್ಟ ಆ್ಯಂಡ್ ಐ ಲವ್ ಕಾಫಿ. ಅದು ಏನಾದರೂ ಐಸ್ ಕ್ರೀಮ್ ಜೊತೆ ಕೊಟ್ಬಿಟ್ರು ಅಂತೂ ಅಕ್ಕನ ಹಿಡಿಯೋಕ್ಕೆ ಆಗೋಲ್ಲ. ಬಟ್ ಎಷ್ಟೊತ್ತೇ ಆಗಿರಲಿ ನಾನು ಕಾಫಿ ಕುಡಿತೀನಿ. ಐ ಡೋಂಟ್ ನೋ ವೈ ಬಟ್ ಐ ಆಮ್ ಒಬ್ಸೆಸ್ಡ್ ವಿತ್ ಕಾಫೀಸ್. ಓಕೆ, ಸೊ ಈ ಕ್ಲಿಪ್ಪು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಮ್ಮ ಇನ್ನೂ ಎದ್ದೇ ಇರಲಿಲ್ಲ. ನಾನಂತೂ ಫಸ್ಟೇ ಜಿಮ್ ಮುಗಿಸ್ಕೊಂಬಿಡೋಣ ಅಂತ ಹೋಗ್ತಾಯಿದ್ದೆ. ಆವಾಗಲೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿದ್ದು ನಮ್ಮ ಪ್ರಾಪರ್ಟಿನ, ಬಿಕಾಸ್ ಇದು ಸಕ್ಕತ್ತಾಗಿದೆ. ಹಾಗೆ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಾನಂತೂ ಇದೇನಿದು ಹಿಂಗೆಲ್ಲ ಇದೆಯಾ ಅಂತೆಲ್ಲ ಅನ್ನಿಸ್ತಾ ಇತ್ತು, ಬಿಕಾಸ್ ನಾನು ಈ ಥರ ಎಲ್ಲ ಮಾಡಿಲ್ಲ ಮುಂಚೆ. ಸೊ ದಿಸ್ ವಾಸ್ ಮೈ ಫಸ್ಟ್ ಟ್ರೈ. ಅದಕ್ಕೋಸ್ಕರ ವೆಯ್ಟ್ಸ್ ಕೂಡ ಕಮ್ಮಿ ಇಟ್ಟಿದ್ದೆ. ಸೊ ಇಫ್ ಸಮ್ಮನ್ ಇಸ್ ಅ ಜಿಮ್ ಬ್ರ್ಯಾಟ್ ಅವ್ರು ಯಾರು ಹೊಸ ಜಿಮ್ಮಿಗೆ ಸೇರ್ಕೋಬೇಕು ಅಂತ ಇದ್ದರೆ ಹೋಗಿದ ತಕ್ಷಣ ಜಾಸ್ತಿ ವೆಯ್ಟ್ ಮಾಡಬೇಡಿ, ಬಿಕಾಸ್ ನಾನೊಂದು 5 ವರ್ಷದಿಂದ ಟ್ರೈನ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ನೋಡ್ಬೋದು ತುಂಬ ಕಮ್ಮಿ ವೆಯ್ಟ್ಸಲ್ಲಿ ಮಾಡ್ತಿದ್ದೀನಿ. ಬಿಕಾಸ್ ಯಾಕೆ ಇಂಜುರಿ ಏನಾದ್ರು ಆಗಿಬಿಟ್ರೆ ಅಂತ. ಹಾಗೆ ನ್ಯೂ ಮಿಷನ್ಸ್ ಇದ್ದಾಗ ನಿಮಗೆ ಗೊತ್ತಾಗಲ್ಲ ಹೆಂಗೆ ಬಿಡುತ್ತೆ, ಯಾವ ಮಸಲ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಸೊ ಪ್ಲೀಸ್ ಡೋಂಟ್ ಟೇಕ್ ಎನಿ ರಿಸ್ಕ್. ಕಮ್ಮಿ ವೆಯ್ಟ್ಸಲ್ಲಿ ಸಕ್ಕತ್ತಾಗಿರೋ ಫಾರ್ಮಲ್ಲಿ ಮಾಡಿ. ಅದೇ ಡಂಬಲಿಗೆ ಬಂದರೆ ಅಕ್ಕ ಬಿಡ್ತಾರಾ, ನೀಟಾಗಿ ಮಾಡ್ಕೊಂಬಂದೆ. ಸೊ ಈ ಪ್ಲೇಸಲ್ಲಿ ಏನು ಸ್ವಲ್ಪ ಎಕ್ಸ್ಟ್ರಾ ಅಂತ ಅಂದರೆ ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 50 acres ಇಫ್ ಐ ಆಮ್ ನಾಟ್ ರಾಂಗ್. ನನಗೆ ಜಡ್ಜ್ ಮಾಡೋಕ್ಕೆ ಬರ್ತಾಯಿಲ್ಲ, ಬಟ್ ಇಟ್ಸ್ ವೆರಿ 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 ಯೂಸ್ ಆಯಿತಾ. ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಮಿಸ್ ಆಗಿಬಿಡ್ತೀನಿ ಅನ್ನೋ ಫೀಲಿಂಗು. ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಲೈಕ್ ನೀವು ಯಾವುದೇ ಕಾರ್ನರ್ ನೋಡಿದ್ರು ಸಕ್ಕತ್ತಾಗಿದೆ ಅಲ್ಲ ಅಂತ ಅನಿಸುತ್ತೆ. ಆ ಥರ ಇದೆ ಈ ಪ್ಲೇಸು. ನಿಜ ನೀವೇನೋ ಸೌತ್ ಗೋವಾಗೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಇಲ್ಲಿ ಒಂದು ದಿನ ಇದ್ದು ಹೋಗಿ, ಬಿಕಾಸ್ ಯು ವಿಲ್ ಲವ್ ದ ಪ್ಲೇಸ್. ನಾನು ಅಂತೂ ಪ್ಲೇಸ್ ನೋಡಾದ್ಮೇಲೆ ಏನು ಮಾಡೋಕ್ಕೆ ಹೋಗ್ತೀನಿ ಹೇಳಿ, ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ಸೊ ಟ್ರಸ್ಟ್ ಮೀ, ಅಕ್ಕ ಫುಲ್ ಬಾರ್ಸಿಂಗು. ಬಟ್ ಪ್ರೋಟೀನ್ ಫಸ್ಟ್ ಇಂಟೇಕ್ ಮಾಡಿ ಅದಾದಮೇಲೆ ಅಲ್ಲಿ ಕೋಲ್ಡ್ ಕಾಫಿ ಇತ್ತು, ಪ್ಲೀಸ್ ಡೋಂಟ್ ಮೈಂಡ್. ಬಟ್ ನನ್ನ ಕಣ್ಣೆಲ್ಲ ಇದ್ದಿದ್ದು ಡೆಸರ್ಟ್ಸ್ ಮೇಲೆ, ಬಿಕಾಸ್ ಐ ಆಮ್ ಒಬ್ಸೆಸ್ ವಿತ್ ಡೆಸರ್ಟ್ಸ್ ಆಲ್ಸೋ. ಡೆಸರ್ಟ್ ಎಲ್ಲ ತಿಂದು ಅದಾದಮೇಲೆ ಏನು ಮಾಡ್ತೀನಿ ಅಂತ ನೀವು ನೋಡಬೇಕು. ಯು ನೋ ಹೌ ಟು ಬ್ರೇಕ್ ಯುವರ್ ಡಯಟ್. ನೀವೆಲ್ಲ ಅಂದ್ಕೋಬೋದಲ್ಲ ಈ ಥರ ಬಾಡಿ ಇಟ್ಕೊಂಡು ಹಿಂಗೆಲ್ಲ ತಿನ್ಬೋದಾ ಅಂತ. ಹೌದು ತಿನ್ಬೋದು, ಬಟ್ ನಾಟ್ ಎವ್ರಿ ಸಿಂಗಲ್ ವೀಕ್. ಓಕೆ, ಸರಿ ಜಿಮ್ಗೆ ಹೋಗೇನೋ ಬಂದೆ, ಬಟ್ ಕಾರ್ಡಿಯೋ ಮಿಸ್ ಮಾಡಿಕೊಂಡೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಸ್ವಿಮ್ಮಿಂಗ್ ಹೋಗೋಣ ಅಂತ. ಈ ಪ್ರಾಪರ್ಟಿ ನಾನು ಹೇಳ್ದೆ ತಾನೆ, ಯು ವಿಲ್ ಫಾಲ್ ಇನ್ ಲವ್ ಅಂತ. ಟ್ರಸ್ಟ್ ಮೀ, ದಿಸ್ ಇಸ್ ವೆರಿ 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 ಬ್ಯೂಟಿಫುಲ್. ಹಾಗೆ ಅಕ್ಕ ಇವಾಗ ಸ್ವಿಮ್ಮಿಂಗ್ ಮಾಡ್ತಾರೆ ನೋಡಿ. ಓಕೆ, ಸೊ ಲೆಟ್ಸ್ ಗೋ ಪ್ಲೇ. ಇವಾಗ ತಾನೇ ತಿಂದಿದ್ದೀನಿ, ಹೊಟ್ಟೆ ಫುಲ್ ಬರ್ತಾಯಿದೆ. ಬಟ್ ಇಟ್ಸ್ ಓಕೆ, ಬಿಕಾಸ್ ಯು ನೋ ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಅಕ್ಕ ಏಟ್ ಡೆಸರ್ಟ್ಸ್. ಸೊ ಲೆಟ್ಸ್ ಗೋ ಸ್ವಿಮ್ ರೈಟ್ ನೌ. ಸ್ವಲ್ಪ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಜಾಸ್ತಿ ಮಾಡಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್. ಯು ನೋ ಐ ಹ್ಯಾವ್ ಟು ಗಿವ್, ಐ ಹ್ಯಾವ್ ಟು ಗೋ ಬ್ಯಾಕ್. ಸೊ ಯಾ, ಲೆಟ್ಸ್ ಗೋ. ಎಲ್ಲರೂ ಕ್ಯಾಮ್ರಾಗೆ ಸ್ಮೈಲ್ ಮಾಡಿದ್ರೆ ನಾನು ಮಾತ್ರ ಪೋಸ್ ಮಾಡ್ತೀನಿ. ಐ ಡೋಂಟ್ ನೋ ವೈ, ಬಟ್ ದಿಸ್ ಈಸ್ ಜಸ್ಟ್ ಮೀ. ಯಾ, ಮೀ ಆ್ಯಂಡ್ ವಾಟರ್, ಮೀ ಆ್ಯಂಡ್ ಸ್ವಿಮ್ಮಿಂಗ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ಸ್ ವಿಚ್ ಹಸ್ ಹ್ಯಾಪೆಂಡ್. ಹಾಗೆ ಬಾಟಬಲ್ಲಿ ಆಟ ಆಡಿಕೊಂಡು ನೀಟಾಗಿ ರೆಡಿ ಆದೆ, ಬಿಕಾಸ್ ವೈ ನಾಟ್ ಗೈಸ್. ಸೊ ಇವಾಗ ನನಗೆ ಆ್ಯಕ್ಚುಲಿ ತುಂಬ ಗರ್ಲಿಶಾಗಿ ರೆಡಿ ಆಗಬೇಕಂತ ಅನಿಸುತ್ತೆ. ಐ ಡೋಂಟ್ ನೋ ವೈ, ಯಾಕಂದರೆ ತುಂಬ ಟಾಮ್ ಬಾಯ್ಶಾಗಿ ಆಡ್ತಾಯಿದ್ದೆ ಮುಂಚೆ. ದಿಸ್ ಈಸ್ ದ ರೂಮ್ ವಿಚ್ ದೇ ಗೇವ್ ಅಸ್ ಫಾರ್ ದ ಸ್ಟೇ ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಲಿಟ್ರಲಾಗಿ ಹಿಂಗೆ ಇತ್ತು ಗೊತ್ತಾ, ಒಳ್ಳೆ ಏನೋ ಒಂದು ದೊಡ್ಡ ಪ್ಯಾಲೇಸಲ್ಲಿ ಓಡಾಡ್ಕೊಂಡಿದ್ದೀನಿ ನಾನು ಅನ್ನೋ ಥರ. ಆ್ಯಂಡ್ ಇಟ್ ವಾಸ್ ಅ ಪ್ಯಾಲೇಸ್. ಸೊ ಯಾ, ಅಫ್ಕೋರ್ಸ್ ಇಟ್ ವಿಲ್ ಬಿ ಲೈಕ್ ದಿಸ್. ಈ ಮಕ್ಕಳೆಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಗೊತ್ತಾ ಅಲ್ಲಿ. ಆ್ಯಂಡ್ ಐ ಸ್ಪೋಕ್ ಟು ದೆಮ್, ಬಿಕಾಸ್ ಆವಾಗ ಅವರು ಚೆಕ್-ಇನ್ ಆಗ್ತಾಯಿದ್ರು, ನಾವು ಹೊಡ್ತಾ ಇದ್ವಿ ಅಂತ. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಆಗಿರುತ್ತೆ ಸೌತ್ ಗೋವಾದಲ್ಲಿ. ಸೊ ನಾನು ಅಂದ್ಕೊಂಡೆ ಯಾಕೆ ನಾವು ಫೇಮಸ್ ಆಗಿರೋ ಕೆಫೆಗೆ ಹೋಗಬಾರ್ದು ಅಂತ. ಸೌತ್ ಗೋವಾದಲ್ಲಿ ದಿಸ್ ಈಸ್ ಒನ್ ಆಫ್ ದ ಫೇಮಸ್ ಆ್ಯಂಡ್ ವೆರಿ ಅಸ್ಥೆಟಿಕ್ ಕೆಫೆ. ನಿಮ್ಗೆಲ್ಲರಿಗೂ ಗೊತ್ತಿರಲೇಬೇಕು. ಅದು ಏನಂತ ಅಂದರೆ ಕಾಪುದಿ ರಾಮ ಬೀಚ್ ಹತ್ರ ಇರೋ ಒಂದು ಕೆಫೆ ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್. ನಾನು ಮತ್ತು ಅಮ್ಮ
ನಿಮ್ಮ ಎಲ್ಲರಿಗೂ ಗೊತ್ತಾಗಿರಬೇಕಲ್ಲ ಇದು ಯಾಕೆ ಕೆಫೆ ಅಂತ. ಅಫ್ಕೋರ್ಸ್ ಯು ಆಲ್ ಜಸ್ಟ್ ಸಾ ದ ನೇಮ್. ಹಾಗೆ ದಿಸ್ ವಾಸ್ ಮೈ ಔಟ್ಫಿಟ್. ಐ ವಾಸ್ ಲುಕಿಂಗ್ ಪ್ರಿಟಿ, ಲೈಕ್ ವೈ ನಾಟ್ ಗೈಸ್, ಬ್ಲ್ಯಾಕ್ ವಿಲ್ ಆ್ಯಕ್ಚುಲಿ ಸೂಟ್ ಮೀ. ಹಾಗೆ ನಾನು ಅಮ್ಮ ಆರಾಮಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೋಗ್ತೀವಿ. ಇವಾಗ ಫುಡ್ ರಿವ್ಯೂ ಕೊಡ್ತೀನಿ, ಜಸ್ಟ್ ವಾಚ್ ಮೀ ಆಯಿತಾ. You know what, I'm just excited to eat rice because 40 ದಿನ ಆಗಿರ್ಬೋದು ನಾನು ತಿಂದು, or more than a month. Like veg palav. ನೀವು ಈ ಕೆಫೆಗೆ ಹೋದರೆ ಅಲ್ಲಿ 2 ಸೀನಿಕ್ ಪ್ಲೇಸಸ್ ಥರ ಮಾಡಿದ್ದಾರೆ ಆಯಿತಾ. ಬಟ್ ಇಟ್ಸ್ ನಾಟ್ ರಿಯಲ್, ಬಟ್ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ ಹೋಗಿ ಪಿಕ್ಚರ್ ತೆಕ್ಕೊಳೋದು. ಇದೆಲ್ಲ ಆದಮೇಲೆ ಕಾಬೂದಿ ರಾಮ ಫೋರ್ಟ್ಗೆ ಹೋಗ್ತೀವಿ ನಾನು ಅಮ್ಮ. ಸೊ ವಾಚ್ ಇಟ್. ನಂಗೆ ಏನು ಗೊತ್ತಾ ಫೀಲ್ಸ್ ಈಗ ಏನು ಸಾಂಗ್ ನೆನಪಾಗ್ತಿದೆ ಹೇಳಿ. ಫುಲ್ ಈ ಥರ ಇದ್ದರೆ ನನಗೆ ದಟ್ಟ ಕಾಡಲ್ಲಿ ಜೊತೆ ಇರಲಿ ಹಾರಿ ಹೋಗೋಣ ಸಾಂಗ್. ಲಿಟ್ರಲಿ ನನಗೆ ಏನಾದ್ರು ಕಾಡು ಇದರ ನೋಡಿಬಿಟ್ರೆ ಅದೇ ಫೀಲ್ಸ್ ಇರ್ತೀನಿ. ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಬ್ಯೂಟಿಫುಲ್. ನಮ್ಮಮ್ಮ ನನ್ನ ಕಸಿನ್ ಹತ್ರ ಮಾತಾಡ್ಕೊಂಬತ್ತವ್ರೆ. ನನ್ನ ಹತ್ರ ಅಷ್ಟು ಎನರ್ಜಿ ಇಲ್ಲ, ಸೊ ನಾನು ಮೆತ್ತಿ ನೆಟ್ಕೊಳ್ತಿದ್ದೀನಿ. ಐ ಸ್ವೇರ್ ನಾನು ನಿಜವಾಗ್ಲೂ ಈ ಥರ ವ್ಯೂ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಟ್ಸ್ ಬ್ಯೂಟಿಫುಲ್. ವೆಟ್ ಅಮ್ಮ ನೀನು ಸರ್ ಇರಂಗಿದ್ರೆ ಇಲ್ಲೇ ಇದ್ಬಿಡು. ಹಾಂ ನಾನು ಕೆಳಗಡೆ ಹೋಗಿ ಬರ್ತೀನಿ. ಸುಮ್ಮನಿರಮ್ಮ. ಕೆಳಗಡೆ ಹೋದ್ರೆ ಚೆನ್ನಾಗಿದೆ, ಬಟ್ ನಿಂಗೆ ಅರ್ಥಕ್ಕಾಗಲ್ಲ. ನಾನು ಹೋಗಿ ಬರಲಾ? ಪ್ಲೇಸ್ ಸಕ್ಕದಾಗಿತ್ತು. ಫೋರ್ಟಿಗೆ ಬಂದರೆ ಎಲ್ಲರೂ ಕೆಳಗಡೆ ಹೋಗಿ, ನಾನು ಹೋಗ್ತಾ ಇಲ್ಲ ಬಿಕಾಸ್ ಅಮ್ಮಗೆ ಆಗಲ್ಲ ವಾಪಸ್ ನಡೆಯೋಕ್ಕೆ. ಆ್ಯಂಡ್ ಐ ಕಾಂಟ್ ಲೀವ್ ಅರ್ ಅಲೋನ್ ಅಂತ. ಐ ನಾಟ್ ಗೋಯಿಂಗ್ ಡೌನ್, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ತೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಓಕೆ, ಲಾಸ್ಟ್ ಡೇ. ನಾನು ನಿಜ ಇದರೊಳ್ಳೆ ಹೀರೋಯಿನ್ ಫೀಲ್ಸಲ್ಲಿ ಓಡೋಗ್ತಾ ಇದ್ದೆ ಬಿಕಾಸ್ ಐ ಲವ್ ಬೀಚಸ್. ನನಗೆ ವೇವ್ಸ್ ಸೌಂಡ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ವಾಸ್ ದ ಲಾಸ್ಟ್ ಡೇ ಅಲ್ಲ, ಸೊ ವೈ ನಾಟ್. ಸನ್ಸೆಟ್ ಕೂಡ ಆಗ್ತಾಯಿತ್ತು, ಸೂರ್ಯನು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ. ವೈ ನಾಟ್ ಜಸ್ಟ್ ಅಪ್ರಿಷಿಯೇಟ್ ಎವ್ರಿಥಿಂಗ್ ಇನ್ ದಿಸ್ ಹೋಲ್ ಲೈಫ್, ಬಿಕಾಸ್ ಮತ್ತೆ ಈ ಲೈಫ್ ನಮಗೆ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಜಸ್ಟ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಹ್ಯಾವ್. ಬಟ್ ನಮ್ಮ ಏರ್ಪೋರ್ಟ್ ಅವ್ರು ಮಾತ್ರ ಫಕ್ಕಪ್ ಮಾಡಿದ್ರು. ಚೆನ್ನಾಗಿ ಎಲ್ಲ ಲಗೇಜ್ನ ತೊಗೊಂಡು ಲಾಸ್ಟಲ್ಲಿ ಯುವರ್ ಫ್ಲೈಟ್ ಹ್ಯಾಸ್ ಗಾಟ್ ಕ್ಯಾನ್ಸಲ್ಡ್ ಅಂತ ಅಂದ್ಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ರು. ಆ್ಯಂಡ್ ಯಾ ಅಫ್ಕೋರ್ಸ್ ಸಮ್ ಹೌ ವಿ ಕೇಮ್ ಬ್ಯಾಕ್ ಹೋಮ್ ಬಿಕಾಸ್ ಇಂಡಿಗೋ ಒಂದು ಫ್ಲೈಟ್ ನಡೀತಲ್ಲ, ಆ ಟೈಮಲ್ಲಿ ಯಾಕೆ ಹೋಗಿದ್ದು. ಇವಾಗಲ್ಲ, ಇವಾಗ ಪೋಸ್ಟ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ.